ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಬಂದಿರೋದು ಹಾರಂಗಿ ಎಲಿಫೆಂಟ್ ಕ್ಯಾಂಪಿಗೆ. ಆನೆ ದೊಡ್ಡದಾಗಿದೆಯಲ್ಲ? ಆನೆ ಉಂಟು ಇಲ್ಲಿ. ಆನೆ ದೊಡ್ಡದ, ಮತ್ತು ಆನೆ ಅಂತ ಚಿಕ್ಕದಾಗಿರುತ್ತಾ? ಹಾಯ್, ಹೆಲೋ, ಹೌ ಡು ಯು ಡು? ನೈಸ್ ಟು ಮೀಟ್ ಯು. ಕಂದ, ಕೇರಳದಲ್ಲಿ ಒಂದು ಆನೆ ಉಂಟಲ್ಲ, ಡ್ಯಾನ್ಸ್ ಮಾಡಿದ್ರೆ ಡ್ಯಾನ್ಸ್ ಮಾಡುತ್ತಲ್ಲ, ಆ ಥರ ಆನೆ ಎಲ್ಲ ಎಲ್ಲಿ ಸಿಗುತ್ತೆ? ಸಿಗ್ಬೋದೇನೋ. ಎಲ್ಲಿ ಡ್ಯಾನ್ಸ್ ಮಾಡಿದ್ರೆ ಹಿಂಗೆ ಹಿಂಗೆ ಮಾಡಿದ್ರೆ ಅದು ಹಿಂಗೆ ಹಿಂಗೆ ಮಾಡುತ್ತಲ್ಲ. ನೀವು ಮಾಡ್ತೀವಿ ನೋಡು. ಅದಿರುತ್ತೆ ಮಾಡೋಣ. ಅಲ್ಲ, ಈಗ ಹೇಳು, ಆನೆನ ಮುಟ್ಟಕ್ಕೆ ಹೋಗಿ ಆನೆ ನನ್ನ ಹಿಡ್ಕೊಂಡ್ಬಿಡ್ತು. ಯಾಕೆ ಮಾಡ್ತೀನಿ? ಬೇಡ, ಆನೆ ನನ್ನ ಇಟ್ಕೊಂಡು ಎಳೀತು ಅಂದರೆ ನೀನು ಏನು ಮಾಡ್ತೀಯಾ? ನೋಡ್ತಾನಂತೆ. ಇದು ದೊಡ್ಡ ಆನೆನಾ ಅಂತ. ಓ ಇಲ್ಲ, ಅದು ದೊಡ್ಡದು. ನೀ ದೊಡ್ಡ ಆನೆನಾ ಅಲ್ವಾ? 35 ವರ್ಷ ಅಂತ. ಅದು ನನ್ನೇ ನೋಡ್ತಿದ್ದೆ ಕಂದ. ನೀವು ಯೋಚನೆ ಮಾಡು, ಆ ಕಾಡಾನೆ ಹೆಂಗೆ ಬರ್ತದೆ ಅಂತ. ಅಲ್ಲ, ಸಾಕಿರಾನೇ ಹಿಂಗೆ, ಕಾಡಾನೆ ಹಿಂಗೆ. ಅದೆಲ್ಲ ಅವ್ಲಿದಾರಲ್ಲ, ಅವ್ರ ಮಾತು ಬಿಟ್ಟು ಬೇರೆ ಯಾರ ಮಾತು ಕೇಳಲ್ಲ ಅಲ್ಲ. ಮತ್ತೆ ನಮ್ಮ ಮಾತು ಕೇಳ ಮುಟ್ಟಂಗೂ ಇಲ್ವಾ? ಅಲ್ಲ, ಮುಟ್ಟಂಗಿಲ್ವಾ? ನಮ್ಮ ಸಕ್ಕರೆ ಬೈಲಲ್ಲಿ ಮುಟ್ಟಕ್ಕೆಲ್ಲ ಕೊಡ್ತಾರೆ. ದುಬಾರಿನೂ ಬಿಡ್ತಾರೆ. ಈ ಆನೆ ನೋಡು, ಸೊಂಡ್ಲೆ ಎತ್ತಕ್ಕೆ ಸೋಂಬೇರಿ ಆಗ್ಬಿಟ್ಟು ಕಟ್ಟೆ ಮೇಲೆ ಸೊಂಡ್ಲೆ ಇಟ್ಟೈತೆ. ಅದು ಕೊಡ್ಲಿಕ್ಕೆ ನನಗೆ ಭಯ ಆಗತ್ತೆ. ಎಷ್ಟು ಫುಡ್ ಎಷ್ಟು ಇರ್ತದೆ? 50 ರೂಪಾಯಿ. ಇಲ್ಲ, ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೋಗ್ಬಿಟ್ಟು ನಾವು ಮುಟ್ಟು ಬರ್ಬೋದಲ್ಲ. ಎಷ್ಟು ಫೀಡಿಂಗ್ ಚಾರ್ಜು? 50 ರೂಪಾಯಿ ಸರ್. ಒಂದು ಬಂಡ್ಲಿ, ಒಂದು ಇದಕ್ಕೆ. ಅದು ಡ್ಯಾನ್ಸ್ ಮಾಡ್ತಿದೆ ಹಿಂಗೆ ಹಿಂಗೆ ಹಂಗೆ. ಅದಕ್ಕೆ ಏನು ಕೊಡ್ತಿಲ್ಲ ಅಂತ ಬೇಜಾರಾಯ್ತು. ಅದೆಂತ ಮಣ್ಣೆ ಸೇಕ್ ನೋಡ್ತೈತ ಅಂತ. ಮಣ್ಣಲ್ಲ, ಅಲ್ಲಿ ಭತ್ತ ಬಿದ್ದಿದೆ ನೋಡು. ಹಾಂ, ಬಾಚ್ಕೊಳ್ಳೋಕ್ಕೆ. ಹಾಯ್ ಅಂದ್ಬಿಡ್ತು. ಹ್ಞೂ, ನನಗೆ ಹಾಯ್ ಅಂತದ್ದು. ಇದ್ಲು ಸೊಂಡು ನೋಡಿ, ಚೆನ್ನಾಗಿದೆ. ನಾನು ಹಿಂಗೆ ಊಟ ಕೊಡ್ಲಾ? ಅಣ್ಣ ಅಲ್ಲಿ ಕೊಡಿ ಅಣ್ಣ, ಹಂಗೆ ಮುಟ್ಕೋ, ಹಂಗೆ ಕೊಡು. ಟಚ್ ಮಾಡೋ ಇದೀಕೆ ಮತ್ತೆ ಹೇಳ್ಕೊಳ್ಳೋದೆ. ಇಲ್ಲಿ ನೋಡೆ ಕ್ಯಾಮ್ರಾ. ಇನ್ನೊಂದು ಬೇಕಾ ನಿಮಗೆ? ಕೈ ತೋರ್ಸು, ಬತ್ತ ನೋಡು. ಅದು ಹೇಳ್ಕೊಳಲ್ಲ, ಅದು ಹೆಂಗೆ ಹೇಳ್ಕೊಳ್ತದೆ? ಭಾರಿ ಬುದ್ಧಿವಂತ, ನಿನ್ನ ಕೈಯಲ್ಲಿ ಏನು ಇಲ್ಲ. ಎಷ್ಟೆಂತದ? ಈಶ್ವರನಾ? ಎಷ್ಟು ವೆಯ್ಟ್ ಇರ್ತದೆ ಹೇಳು? 10 kg ಮೇಲೆ ಇರ್ತದೆ. 20 kg ಮೇಲೆ ಇರ್ತದೆ ಅದು ಒಂದೊಂದಂತೂ. ಮೊಬೈಲ್ ಬೇಕೇನ? ತರ ಫೋಟೋ ಹೊಡ್ಕೊಳಕ್ಕಾಯ್ತದೆ. ಬಾಯ್ ಚಿಕ್ಕಾನೆ ಅಂತ ನಿನಗೆ 25 ಆಯ್ತು ನೋಡಿ, ಎಷ್ಟು ದೊಡ್ಡದಾಗವನೆ ಅಂತ. 21 ಅಂತ. ನಿನ್ನೆ ಮೇಕಾ ಕೊಡು. 50 ರೂಪಾಯಿ ಎರಡು ಕೊಡ್ತಾರೆ ಇಡ್ಕ. ಒಂದು ಸಾಕು. ಒಂದು ಕೈ ಹಿಡ್ಕ, ಒಂದು ಕೈಯಲ್ಲಿ ಮುಟ್ಟು. ಬೇಡ, ಒಂದು ಸಾಕಣ. ನನಗೆ ತೋಟಕ್ಕೆ ಬಂದು ತುಂಬ ಹೋಗೈತೆ ಕಾವಡಿಯಲ್ಲಿ. ಇರೋ ಬರೋದಲ್ಲಿ ಬಿಟ್ಬಿಟ್ಟು ಹೋಗೈತೆ. ಹೊಸ ಆನೆ ಬಂದೈತೆ, 2 ಕಾಡಾನೆ. ಅದು ಹೊಸದು, ಇನ್ನೊಂದು ಹಳೇದಿದೆ ಒಂಟಿ ಸಲಗ. ಅದೇನು ಮಾಡಲ್ಲ, ನಾವು ನೋಡ್ರೆ ಅಲ್ಲಿಂದ ಹೋಯ್ತದೆ.
ಇದೊಂದು ಹೊಸದು ಬಂದಿದೆ. ನೆನ್ನೆ ತೋಟ ಫುಲ್ ಲೆವೆಲ್ ಮಾಡ್ಕೊಂಡು ಹೋಗೈತೆ ಕಾಫಿ ಗಿಡನ. ಇಲ್ಲಾಂದ್ರೆ ಕಾಫಿ ಗಿಡ ಮುಟ್ಟಲ್ಲ ಆನೆ. ಈ ಸರಿ ಬಂದು ಕಾಫಿ ಗಿಡ ಮುಟ್ಟೈತೆ. ಎಂತ ಹೆಸರು ಇದ್ರದ್ದು? ಕರ್ಣ. ಚಿಕ್ಕದಿಂದ ಇಲ್ಲಿದೆ ಅಣ್ಣ? ಇಲ್ಲ ಈಗ ಹಿಡಿದ್ಬಿಟ್ಟು 5 ವರ್ಷ ಆಗಿದ್ದು. ಎಲ್ಲಿಂದ ಹಿಡಿದು ಇದನ್ನ? ಎಲ್ಲಿ ನಮ್ದು ಇಲ್ಲಿ ಆನೆಗಾಡಿ ಇಲ್ಲಿ. ನಿಂಗೆ ಸೊಂಡ್ಲು ವೆಯ್ಟ್ ಆಗ್ತಿಲ್ವಾ? ನೀವು ಇದಕ್ಕೆ ಕನ್ನಡದಲ್ಲೇ ಮಾತಾಡ್ತೀರಾ? ಇಲ್ಲ, ಅದರದೇ ಭಾಷೆ ಇದೆ. ಅದರದ್ದೇನು ಭಾಷೆ ಇರುತ್ತೆ? ಅಂತ ಸಿಗ್ನಲ್ ಭಾಷೆ ಇದೆ. ಮತ್ತೆ ಸುಮ್ಮನೆನಾ ಅಲ್ಲಿ ಕಟ್ಟಾಕಿದಲ್ಲ ಅದು ಮದ ಬಂದಿದ್ಯಾ? ಎಲ್ಲಿದೆ? ಅಲ್ಲಿ ನಾನು ಹೇಳಿಲ್ಲ, ಒಂದು ಸಿಗ್ನಲ್ ಮದ ಬಂದಿತ್ತೆ ಕಟ್ಟಾಕಿರ್ತಾರೆ ಅಂತ. ಒಬ್ರು ಮಾತ್ರ ಮಾತು ಕೇಳೋದು ಇನ್ಮೇಲೆ. ಅದು ನನಗೆ ಸಿಟ್ಟು ಬರ್ತಿದೆ. ಮತ್ತೆ ಸಿಟ್ಟು ಬರಲ್ಲ ಸುಮ್ಮನೆ ಏನಿತ್ರ? ಅದಕ್ಕೆ ಅದು ಸೋಂಬೇರಿ ಆಗೋಗಿದೆ. ಅದು ವೆಯ್ಟು ಆದ್ಮೇಲೆ ಇಟ್ಬಿಡುವ ಅಂತ, ವೆಯ್ಟ್ ಬೇಡ ಅಂತ. ಅಪ್ಪಿ ತಪ್ಪಿದ ಈ ಕನ್ನಡ ಅರ್ಥ ಆಗಿ ನಾನು ಅದನ್ನ ಸೋಂಬೇರಿ ಅಂತ ಅಂದಿದ್ದು ಗೊತ್ತಾದ್ರೆ ಬರಲ್ಲ ಈ ಸೈಡ್. ಹೌದಾ? ಅವನೋಡು ಹೆಂಗೆ ಸೌಂಡ್ ಬಿಡ್ತಾನೆ ಅಂತ. ಸ್ವಲ್ಪ ಚೀಲ ಕೈ ಹಾಕ್ಬಿಡ್ತಾನೆ. ಅದು ಅಷ್ಟು ಮುಂದೆ ಬರ್ತಾ ಉಂಟು. ಚೀಲ ಕೈ ಹಾಕಕ್ಕೆ ಬಂದು ಹಿಂಗೆ ಹೋಗಿ ಅದರ ಅದು ಹೆಂಗೆ ಅಲ್ಲ ಇಷ್ಟು ದೊಡ್ಡ ಆನೆನ. ಅವನು ಅದು ಎಲ್ಲಿ ತಗೊಂಡೋಯ್ತು ಆಚೆ ತಿರುಗ್ತೈತು ಅದು. ಆ ನಾಯಿಗೆ ಏನು ಮೀಟ್ರ್ ಇರಬೇಡ, ಇಷ್ಟು ದೊಡ್ಡ ಓಡ್ತೈತೆ. ಇಲ್ಲೆಲ್ಲ ಆನೆ ಅಂತಕ್ಕೆ ನಾನು ಬುಕ್ಕಲ್ಲೆಲ್ಲ ಆನೆ ನೋಡಿದಾಗ ಬ್ಲ್ಯಾಕ್ ಇತ್ತು, ಇದೆಲ್ಲ ಬ್ರೌನ್ ಉಂಟು. ಬಿಸಿಲಲ್ಲಿ ನಿಂತು ಶೇಡ್ ಆಗ್ಬಿಟ್ಟೈತೆ. ಸೋಪ್ ಯೂಸ್ ಮಾಡ್ತಿಲ್ಲ ಅಂತ. ಬೋರ್ವೆಲ್ ನೀರು ಸ್ನಾನ ಮಾಡೋದು. ಬೋರ್ವೆಲ್ ನೀರು ಅಲ್ಲ ಕಂದ, ಬಿಸಿಲಲ್ಲಿ ನಿಂತು ಶೇಡ್ ಆಗಿರೋದು. ಈಗ ನಮ್ಮ ಬಟ್ಟೆ ಎಲ್ಲ ಶೇಡ್ ಆಗಲ್ವಾ? ಬಿಸಿಲಿಗೆ ಕಪ್ಪಾಗ್ಬಿಟ್ಟು ಇರೋ ಬರೋ ಸ್ಟ್ರೆಂತ್ ಎಲ್ಲ ಯೂಸ್ ಮಾಡ್ತಾ ಇತ್ತದು. ಸಲಾಮ್ ಅಂದಿದ ತಕ್ಷಣ ಸಲಾಮ್ ಹೊಡಿತೈತೆ. ಸಲಾಮ್ ರಾಕಿ ಬಾಯ್. ಈ ಸಲಾಮ್ ಅಲ್ಲ, ಅದ್ರ ಪಕ್ಕ ಹೋಗು ಫಸ್ಟ್. ಚೆನ್ನಾಗಿದೆ, ಆದ್ರೆ ಸ್ವಲ್ಪ ನಡಿಬೇಕು ಅನ್ನೋದು ಒಂದೇ ಬೇಜಾರು. ಇಲ್ಲಿ ಎಲ್ಲಿಗೆ ಹೋಗ್ತಿದ್ದೀವಿ? ಈ ಫೆನ್ಸಿಂಗಲ್ಲೆಲ್ಲ ಕರೆಂಟ್ ಬಿಟ್ಟಿರ್ತಾರಾ? ಗೊತ್ತಿಲ್ಲ, ಮುಟ್ಟು ನೋಡಿದ್ರೆ ಗೊತ್ತಾಯ್ತದೆ. ಬೇಡ. ಸ್ಪೀಡ್ ಬೋಟ್ ಟೂರ್ ಇದೆ ಅಷ್ಟಕ್ಕೆ 4 to 5 minutes 300 rupees. ಇಲ್ಲ, ಅದು ಚೇಂಜ್ ಆಗಿದೆ. ಅದು 6 to 8 members. ಇದು ಬ್ಯಾಕ್ ವಾಟರ್ ರಾಫ್ಟ್ ಟೂರು 250, ಕಯಾಕಿಂಗು 350. ಇಲ್ಲ ಅಲ್ಲ, ಸ್ಪೀಡ್ ಬೋಟ್ ಅಂದರೆ ಎಂತ ಮಾಡ್ತಾರೆ ಇಲ್ಲಿ? ಹರಿತಿಲ್ಲ ಅದು ಮೋಟ್ರ್ ಓಡಿಸೋದು. ಅದರಲ್ಲಿ ಹೆಂಗಿದೆ ಗೊತ್ತಾ? 30 minutes ಒಂದಿದೆ, 1800 ರೂಪಾಯಿ. 1800 ರೂಪಾಯಿ 2 kilometers, 4 to 5 minutes ಅಷ್ಟೇ. ಅದೇಳಿ ಅಷ್ಟೇ, 2 kilometer ಅದಕ್ಕೆ ಸ್ಪೀಡ್ ಬೋಟ್ ಅಲ್ಲ. 30 minutes ಇರೋದಕ್ಕೆ ಎಷ್ಟು? 8,000 ಏನೋ ಇತ್ತು. ಒಳ್ಳೆ ಕಾಸ್ಟ್ಲಿ ಇದೆ. ಇಲ್ಲಿ ಇವನು ಇದು ಓಪನ್ ಮಾಡೋಕೆ ಅಂತ ಏನು ಮಾಡಬೇಕಿತ್ತು ಅಂದರೆ, ಇದು ಹಟ್ ಮಾಡಬೇಕಿತ್ತು ಸ್ಟೇಗೆ. ಚೆನ್ನಾಗಿರೋದು ನೈಟ್ ಸ್ಟೇ ಥರ ಚಿಕ್ಕ ಹಟ್ಟು, ರೆಸಾರ್ಟ್ಸ್ ಥರ ಕಣೆ. ರೆಸ್ಟೋರೆಂಟಲ್ಲಿ ಇದೆ ಗೈಸ್ ನೋಡಿ. ಅದು ಜನ ಇಲ್ಲ ಅಷ್ಟೆ. ಜನ ಇಲ್ಲ ಅಷ್ಟೆ. ಇಲ್ಲಿ ಕರೆಂಟ್ ಇಲ್ವಾ ಅಂತ ಗಾಡಿ ಬರುತ್ತೆ ನೋಡಿ, 20 rupees per ಪರ್ಸನಿಗೆ. ಹತ್ತತ್ರ ಅಷ್ಟು 1-1.5 kilometer ಇದೆ. 1 kilometer ಇಲ್ಲ ಅದು ಇದೆಪ್ಪ. ಇಲ್ಲ ಕಣೆ, ಹಿಂಗೆ ಬಂದು ಅದಕ್ಕೆ ಹಂಗೆ ಅನಿಸಿದ್ದು. 1 800 ಅಷ್ಟೇ, 1 kilometer ಒಳಗೆ ಹತ್ತತ್ರ. ಗಸಗಸೆನೇ ತಿಂದಿಲ್ದಿರೋ ರೇಂಜಿಗೆ ಆಡ್ತಾರಲ್ಲ ಗುರು. ತಿಂದರೆ ಶೀತ ಆಗ್ಬಿಡ್ತದೆ ಗಸಗಸೆ. ಅವಾಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ತಿಂತಾ ಇದ್ವಿ. ಒಂದು ಕೆಂಪಾಗಿರೋ ಹಣ್ಣಿಲ್ಲ ಇಲ್ಲಿದೆ. ನಿನಗೆ ಯಾಕೆ ಬೇಕೇನೆ? ಜಸ್ಟ್ ಒಂದು ಬಂದಿದೆ. ದುಬೈಯಲ್ಲಿ ಚಂದ ಕಣೆ. ಇಲ್ಲಿ ಇರ್ತದ ಆನೆ ಪಕ್ಕ, ಆನೆ ಇಲ್ಲೇ ನಿಂತಿರ್ತದೆ. ಸಕ್ರೆಬೆಲ್ಲಲ್ಲೂ ಹಂಗೇನೆ, ನಮ್ಗೆ ಇಲ್ಲಿ ಮುಟ್ಟಿಸ್ತಾರೆ ಸಕ್ರೆಬೆಲ್ಲಲ್ಲಿ. ದುಬೈಯಲ್ಲಿ ಗೊತ್ತಾ, ಆನೆ ಕೆಳಗಡೆ ನಾವು ಕೈ ಕೊಡ್ತಿ. ಅವನಿಗೆ ಕೈ ಕೊಡ್ತಿದ್ಯಾ ನೀನು? ಮುಂದೆ ಬರೋ.
ಕೈ ಕೊಡ್ತಿ ಎಳ್ಗೆ ಹಿಡ್ಕೊಬಿಟ್ಟಾತು ಅದು ನೋಡೋದು ಇಳಿಸಿ ಈಸ್ಕೊಳಕ್ಕೆ ಬರ್ತಿರೋದು ಅದು. ಎಷ್ಟು ವರ್ಷ ಇದಕ್ಕೆ? 8. ನನಗಿಂತ 8 ವರ್ಷ ದೊಡ್ಡವನಷ್ಟೇ. ನೋಡಿ ಸ್ವಲ್ಪ ಏನಾದ್ರು ಚೇಂಜಸ್ ಕಾಣುತ್ತೆ 8 ವರ್ಷ ದೊಡ್ಡದಕ್ಕೆ. ಎಲ್ಲಿ ಒಂದ್ಸತಿ ನಿಂತ್ಕೋ. ನಿಂತ್ಕೊಳ. ಅಯ್ಯ ತಿರ್ಗೋ. ಇಲ್ಲ ನನಗಿಂತ ಒಂದು 2 ಅಡಿ ಎಷ್ಟು ಅವನೇ. ನೋಡಿ ಸರ್, ಆನೆ ಕಾಣ್ತಿಲ್ಲ, ನೀನು ಮಾತ್ರ ಕಾಣ್ತಿದ್ಯಾ. ಆನೆ ಮುಚ್ಚೂಟಲ್ಲ ಹಾಕಂದ ನೀನು. ಈ ಕಡೆ ಈಗ ನಿಂತ್ಕೋ. ಆನೆ ಆಂಟಿನ ಪಟಾಯಿಸ್ಕೊಂಡ್ಬಿಟ್ಟೈತೆ, ಅದಕ್ಕೆ ಆಂಟಿ ಅಲ್ಲಿಂದ ಎಲ್ಲ ತಗೊಬಂದು ಹಾಕ್ತವ್ರಿ ಇಲ್ಲಿ. ಹೌದು, ಆನೆ ಆಂಟಿನ ಪಟಾಯಿಸ್ಕೊಂಡ್ಬಿಟ್ಟೈತೆ ಅದಕ್ಕೆ ಆಂಟಿ ಅಲ್ಲಿ ಹೋಗಿ ಎತ್ಕೊಂಡ್ಬಿಡ್ತವ್ರೆ. ಬಾಲೆ ಇದೆ ಈ ಆನೆ. ಆನೆ ಎಲ್ಲಿದೆ ಅಂತ ನೋಡಕ್ಕೆ. ಮತ್ತೆ ಆನೆ ಇಷ್ಟ ಇಟ್ಟಿರುತ್ತಾ? ಮದ ಬಂದಿದೆ ಆನೆಯಲ್ಲಿ. ಅಲ್ಲಿದೆ ನೋಡಿ. ಸೈಡ್ ಬಾ ನೋಡಿ, ನಿಮಗೆ ಕಾಣುತ್ತೆ. ಅಲ್ಲಿದೆ ನೋಡಿ, ಮದ ಬಂದು ಕಟ್ಟಾಕ್ಬಿಟ್ಟವ್ರು. ಆನೆಗೆ ಮದ ಬಂದಿದೆ ಅಂತ ಗಾಯ್ಸ್, ಮದ ಬಂದಿರೋ ಆನೆ ಗಾಯ್ಸ್. ಅದಕ್ಕೆ ಮದ ಬಂದಿದ್ದಕ್ಕೆ ಅಲ್ಲಿ ಒಂಟಿಯ ಕಟ್ಟಾಕ. ಅದಕ್ಕೆ ಎಂತಕ್ಕೆ ಇದ್ರ ಜೊತೆ ಜಗಳ ಮಾಡುತ್ತೆ ಅಂತ ಆನೆ ಪಕ್ಕ ಬಿಟ್ಟು ಜಗಳ ಮಾಡ್ತದೆ. ಇನ್ನೊಂದು ಆನೆ ಇತ್ತಲ್ಲ, ಅದೆಲ್ಲೋಯ್ತು? ಅದಕ್ಕೆ ಹಿಂಗೆ ಕರ್ಕೊಂಡು ಎಲ್ಲಿ ಕರ್ಕೊಂಡು ಒಂಟಿ ಕೊಂಬು. ಓಕೆ, ಹಿಂಗೆ ಕರ್ಕೊಂಡು ಹೋಗಿದ್ದು ಅನ್ಸುತ್ತೆ. ಒಂದೇ ಕೊಂಬಿತ್ತಿದೆಲ್ಲ ಅದಕ್ಕೆ. ಹೆಂಗಿದೆ ಫೀಡ್ಬ್ಯಾಕ್ ಕೊಡು. ಓಕೆ ನೋಡ್ಬೋದು. ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಇಲ್ಲ ರೀ. ಇಲ್ಲಿ ನೋಡು, ಆನೆಗಳು ಚೆನ್ನಾಗಿ ಕಾಣ್ತದೆ. 3 ದಿನ ಚೆನ್ನಾಗಿದೆ. ಒಟ್ಟು ಇಲ್ಲಿಗೆ ಬರ್ಬೋದು ಎಲ್ಲರೂ. ಪೀಸ್, ನೆಮ್ಮದಿ. ಸಂಜೆ ಟ್ರಾಫಿಕ್ ಸೌಂಡ್ ಎಲ್ಲ ಬೇಡ. ಸಂಜೆ ಬರಬೇಕು, ಇದೇ ಟೈಮಿಗೆ. ಮಾರ್ನಿಂಗ್ ಬರಬೇಕು, ಸ್ನಾನ ಮಾಡಿಸೋ ಟೈಮಿಗೆ. ಅದು ಇಲ್ಲಿ ಇಲ್ಲ ಕಾಣ್ತದೆ. ಇದೆ ಹಾಕಿದಾರಲ್ಲ ಟೈಮಿಂಗ್, ಮಾರ್ನಿಂಗ್. ಹೌದಾ? 8:30. ಸಾರಿ, ಅಂಬ ಅನ್ನಲ್ಲ. ಆನೆ ಏನು ಅನಿಸುತ್ತೆ, ಏನಂತ ಗೊತ್ತಿಲ್ಲ. ಹೊಟ್ಟೆ ಸೌಂಡ್ ಮಾಡ್ತದೆ, ಉಸ್ ಅಂತ ಮಾಡ್ತಾ ಇರ್ತದೆ ಅದು. ಆನೆ ಹಂಗಲ್ಲ ಸೌಂಡ್ ಮಾಡಲ್ಲ ಬಿಡು. ಆನೆ ಹಂಗಲ್ಲ ಅಂತದೆ ಹೆಂಗೆ ನಡಿ. ಆಯ್ತು, ಇವತ್ತು ಔಟಿಂಗ್ ಮುಗೀತು. ಅಲ್ಲಿ ದುಬಾರಲ್ಲಿ ಸಿಕ್ಕಿಲ್ಲ ಅಂದ್ರೆ ಏನು, ಇಲ್ಲಿ ಸಿಕ್ಕಿಲ್ವಾ? ಇಲ್ಲಿಂದ 3 ಆನೆನೂ ಫ್ರೇಮಲ್ಲಿ ಬರ್ತದೆ. ಇಲ್ಲಿಲ್ಲ, 3 ಫ್ರೇಮಿಗೆ ಬರ್ತದೆ. ನಾನು ಅವತ್ತು ತಂದೆ ಹೋಗುವ ಅಂತ ಹೋಗಿ. ನೀವು ಒಳ್ಳೆ ಜನ ಬಾ. ಅದು ಆ್ಯಕ್ಚುಲಿ ಎಲ್ಲ ಹೇಳ್ದಂಗೆ ಕರೆಕ್ಟು. ನಮಗೆ ಸಕ್ಕರೆ ಮೇಲೆ ನೋಡಿದಾಗ ಸ್ವಲ್ಪ ದೊಡ್ಡ ತುಂಬ ಆನೆ ಇದ್ದು, ಇಲ್ಲೆಲ್ಲ ಚಿಕ್ಕ ಚಿಕ್ಕ ದೊಡ್ಡ ಅಂದರೆ ಇಷ್ಟಿಷ್ಟೇ ಆನೆ ನೋಡ್ತೀವಲ್ಲ, ಆಗ ಅದೊಂಥರ ಅನ್ಸುತ್ತೆ ನಮ್ಮ ಸಕ್ಕರೆ ಬೆಲೆ ಚೆನ್ನಾಗಿದೆ ಅಂತ. ದುಬಾರಲ್ಲಿ ಒಳ್ಳೆ ಆನೆ ಇದೆ. ಚೈಲ್ಡ್ ಹೋಗ್ತಿದೆ ಗಾಯ್ಸ್. ಏನು ಆಟ ಆಡಿರುತ್ತೆ ಗೊತ್ತಿಲ್ಲ. ಅದೆಲ್ಲ ಬಿದ್ದೋಗಿದೆ ಕಂದ. ಹಾಂ, ಇದಾಡ್ತಿ ಕೂರು. ನೋಡು ಮಕ್ಕಳು ಈ ಕಡೆ. ವಾ, ಎಲ್ಲ ನಾಗವಲ್ಲಿ ರೇಂಜು. ಇದಾರು ಗಟ್ಟಿ ಉಂಟಾ? ಕೂರು ಬಿದ್ದ ಕೆಳಗಡೆ ಇರ್ತೀವಿ. ಕೂತ್ಕೊ ನೋಡ್ತೀನಿ. ನೀ ಕೂತು ಗಟ್ಟಿ ಇತ್ತು ಅಂದ್ರೆ ನಂಗೆ ಗಟ್ಟಿ. ಗಾಯ್ಸ್, ಚೈಲ್ಡು ಗಾಯ್ಸ್. ಇಲ್ಲೋಡು, ತುಂಬ ದಿನ ಸ್ಮೋಕಿಂಗು. ಸ್ಮೈಲ್. ವಾವ್, ಚೆನ್ನಾಗಿದೆ. ಎಷ್ಟು ವರ್ಷ ಆದ್ಮೇಲೆ ಜೋಕಾಲಿ ಕೂರ್ತಿರೋದು ಗೊತ್ತಾ? ಫೀಲೇ ಚೆನ್ನಾಗಿದೆಯಲ್ಲ. ಅದೇ ಇದೆಲ್ಲ ನೋಡಿದ್ರೆ ಸ್ವಲ್ಪ ಭಯ ಆಗುತ್ತೆ. ಎಲ್ಲಿ ಟಪ್ ಅಂತ ಬಿತ್ತು ಅಂದ್ರೆ ಡೈರೆಕ್ಟ್ ಸೊಂಟ ಬೀಳಲ್ಲ, ಅದು ಗಟ್ಟಿ ಇದೆ. ಮದ ಬಂದಿದ್ದ ಆನೆಗೆ ಪಾಪ ಹೇಳ್ದಂಗೆ ಬೋರ್ ಆಗಿರುತ್ತಲ್ಲ. ಹೋಗಿ ಮಾತಾಡ್ಸ್ಕೊಂಬರು. ಹಾಂ, ಇಲ್ಲಿಂದ ಒಂದು 2 ಕಟ್ ತೊಗೊಂಡೋಗಿ ಅಲ್ಲಿ ಕೊಟ್ಬಿಟ್ಟು ಬರೋಣ. ಬಾ ಹೋಗು. ಹೆಂಗೆ ಓಡಿಸೋರು ಹೇಳು?
ಹೆಂಗೆ ಹೊಡಿತಾರೆ ಹೇಳು, ಆನೆಗೆ ಹೊಡಿತಾರೆ. ಆನೆ ಕಡ್ಡಿ ಇಟ್ಟೋರಲ್ಲ ಅದ್ರಲ್ಲಿ ಹಾಕಾಕ್ ಹೊಡಿತಾರೆ. ಆನೆ ಆದರೂ ಒಂದ್ಸತಿ ಹೇಳಿದ ತಕ್ಷಣ ಕೇಳುತ್ತೆ, ಹುಡುಗಿ ಬಂತು ಈಗ ನನಗೆ ಜೋಕಾಲೆ ಬಿಟ್ಕೊಡಲ್ಲ ನಾನು. ಆಸೆ ಹೆಂಗೆ ಅಲ್ಲ, ಎಷ್ಟೇ ದೊಡ್ಡವರಿದ್ರು ಈ ಥರ ಜೋಕಾಲಿ ನೋಡ್ರೆ ಒಂದ್ಸತಿ ಕುತ್ಕೊಂತಾರೆ. ನಿನಗೆ ಮನೆ ಒಂದು ಮಾಡಿಸ್ಕೊಡ್ತೀನಿ, ಅಲ್ಲಿ ಆಡಿಸ್ಕೊಂಡಿದ್ದು. ಮುಗೀತು ಅನ್ಸುತ್ತಲ್ಲ. ಹಾಂ, ಏನು ಸ್ಪೀಡಲ್ಲಿ ಐತೆ ನೋಡು ಒಬ್ಬನೇ. ಅದೆಲ್ಲ ಜನ ಇದ್ದಾರೆ, ಅವರಿಗೆಲ್ಲ ಏನು ಮಾಡಲ್ವಾ ಅದು? ಚಿಂತ್ಕ ಆ ಆನೆಗೆ 5 ಕಾಲಿದೆ ನೋಡಲಿ. ಅಲ್ಲಿ ಅದಕ್ಕೆ ಕಟ್ಟಾಕೋ ಜಾಗ. ಓಹೋ, ಅಲ್ಲಕ್ಕಲ್ಲ ಒಂದು ಮರ ಸಾಕು. ಅದು ಹಿಂಗೆ ನೋಡ್ತಿದ್ದೆ ನೋಡು, ಇದನ್ನ ಅದು ಬಂದಿದ್ದೋ ಅದನ್ನ ಗುರಾಯಿಸ್ತೈತೆ ಅಲ್ಲಿಂದ ಅಲ್ಲ, ಅದನ್ನ ಇದು ಗುರಾಯಿಸ್. ಆನೆ ಬಂತು, ಅಲ್ಲಿ ಬರ್ತಾ ಇದೆ ನೋಡು, ಗುರಾಯಿಸ್ತೈತೆ ಅದು ಅಲ್ಲಿಂದ. ಕರ್ಕೊಂಬರ್ತಿದ್ದಾರೆ ಎಲ್ಲ ಆನೆ ಬರ್ತಿದೆ ನೋಡಿ ಗೈಸ್. ಟ್ರಿಪ್ ಹೋದಾಗ ಅಲ್ಲೆಲ್ಲ ಅಂಗಡಿಗಳಿರುತ್ತೆ. ಆಗ ನೀನು ನನಗೆ ನನ್ನ ಬ್ಯಾಕ್ ಸೈಡ್ ಇಲ್ಲಿಂದ ನನ್ನ ತಲೆ ಮಾತಾ ಕಾಣಿಸ್ಬೇಕು. ಹಂಗ ವಿಡಿಯೋ ಮಾಡ್ತಿದ್ರೆ ನಾನು ಕುಯ್ 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 ಅದು ಬೇಕು ಇದು ಬೇಕು ಇದು ಬೇಕು ಅದು ಬೇಕು ಅಂತ ತೋರ್ಸ್ಕೊ ಬರ್ತೀನಿ. ಬೇಡ ಅಂತ ಕರ್ಕೊಂಡು ಹೋಗ್ತಾ ಇರ್ತೀನಿ. ಹಂಗ ಅನ್ನಲ್ಲ, ತಗೋ ತಗೋ. ಅದೇ ನೀನು ನನ್ನೊಂದು ಬಾರಿ ಕರ್ಕೊಂಡು ಹೋಗು ಎಣ್ಣೆ ಅಂಗಡಿಗೆ, MRPಗೆ. ನಾನು ಕುಂಕು ಅಂತೀನಿ, ನೀನು ಇದೇ ಡೈಲಾಗ್ ಹೇಳ್ಬೇಕು, ತಗೋ 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 ಅಂತ. ಹ್ಞೂ ಅಲ್ಲ, ಕೇಳಿಸ್ತಿಲ್ಲಲ್ಲ. ನೀನು ನಮ್ಮ ಮಾರ್ಕೆಟಿಗೆ ಕರ್ಕೊಂಡು ಹೋಗ್ತೀನಿ, ನಿನ್ಗೆ ಏನು ಬೇಕು ನಾನು ಕೊಡ್ತೀನಿ. ನಾನು ಎಣ್ಣೆ ಅಂಗಡಿಗೆ ಕರ್ಕೊಂಡು ಹೋಗ್ತೀನಿ, ನನಗೇನು ಕೊಡಿಸ್ತೀಯಾ ಹೇಳು. ಕಡಲೆ ಬೀಜ ಡೀಲ್ ಓಕೆ ಅಂದರೆ ಹೇಳ್ತೀನಿ ನೋಡು. ಚೆನ್ನಾಗಿದೆ ಡೀಲ್ ಇಲ್ವಾ? ಸೊ ಗಾಯ್ಸ್, ಇದಾಗಿತ್ತು ನಮ್ಮ ಇವತ್ತಿನ ಬ್ಲಾಗ್. ಹೋಪ್ ಯು ವಿಲ್ ಲೈಕ್ ದಿಸ್. ಆನೆ ನಾನು ನೋಡೋಕ್ಕೆ ಯಾರಿಗಾರು ಇಂಟ್ರೆಸ್ಟ್ ಇತ್ತು ಅಂದರೆ ದಯವಿಟ್ಟು ಬನ್ನಿ, ಚೆನ್ನಾಗಿದೆ. ಒನ್ ಟೈಮ್ ವಾಚಬಲ್, ಪೀಸ್ಫುಲ್. 50 ರೂಪಾಯಿ 40 ರೂಪಾಯಿ ಕಾರ್ ಪಾರ್ಕಿಂಗು, ಎಂಟ್ರಿ ಟಿಕೆಟ್ 50 ರೂಪಾಯಿ ಪರ್ ಪರ್ಸನ್. ಸೊ ಇದು ನಮ್ಮ ಇವತ್ತಿನ ವಿಡಿಯೋ. ಹೋಪ್ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಥವಾ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಹಾಗೆ ಇಫ್ ಇನ್ ಕೇಸ್ ಏನಾಯಿತು ಅಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.